morning everyone. Once again welcome to Basveshwara IT College, Raichur. So my name is Pramila Kumari, electrician JTech in Basveshwara IT College, Raichur. Today I am going to discuss about classification of transformer. It is one type of classification like instrument transformer. Okay, so already ನಾನು ಮೆನಿ ಕ್ಲಾಸಿಫಿಕೇಶನ್ ಆಫ್ ಟ್ರಾನ್ಸ್ಫಾರ್ಮರ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ಕ್ಲಾಸಿಫಿಕೇಷನಲ್ಲಿ ದಿಸ್ ಈಸ್ ಒನ್ ಟೈಪ್, ಇದು ಒನ್ ಟೈಪ್ ಕ್ಲಾಸಿಫಿಕೇಶನ್. ಸೊ ಇದರಲ್ಲಿ ಏನು ಬರುತ್ತೆ, ಇನ್ಸ್ಟ್ರೂಮೆಂಟ್ ಟ್ರಾನ್ಸ್ಫಾರ್ಮರ್. ಓಕೆ, ಅಗೇನ್ ಇನ್ಸ್ಟ್ರೂಮೆಂಟ್ ಟ್ರಾನ್ಸ್ಫಾರ್ಮಲ್ಲಿ ನಮಗೆ ಎರಡು ಡಿವೈಡ್ ಆಗುತ್ತೆ, ಒಂದು ಕರೆಂಟ್ ಟ್ರಾನ್ಸ್ಫಾರ್ಮರ್, ಒಂದು ಪೊಟೆನ್ಷಿಯಲ್ ಟ್ರಾನ್ಸ್ಫಾರ್ಮರ್ ಅನ್ನೋದು ಡಿವೈಡ್ ಆಗುತ್ತೆ. ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಸಿ ಅಬೌಟ್ ವಾಟ್ ಯು ಮೀನ್ ಬೈ ಇನ್ಸ್ಟ್ರೂಮೆಂಟ್ ಟ್ರಾನ್ಸ್ಫಾರ್ಮರ್ ಅಂದರೆ ಏನು, ಇವೆಲ್ಲ ನಾವು ತಿಳ್ಕೊಳ. ಇನ್ಸ್ಟ್ರೂಮೆಂಟ್ ಟ್ರಾನ್ಸ್ಫಾರ್ಮರ್ ಎದಕ್ಕೆ ಬೇಕು ಅಂದರೆ ಇಲ್ಲಿ ನೋಡ್ಬೋದು, ಐಸೋಲೇಟಿಂಗ್ ದ ಪ್ರೊಟೆಕ್ಷನ್ ಅಂದರೆ ಪವರ್ ಸಿಸ್ಟಮಲ್ಲಿ ಟ್ರಾನ್ಸ್ಮಿಷನ್ ಹತ್ರ ಏನಾದರೂ ಪ್ರೊಟೆಕ್ಷನ್ ಐಸೋಲೇಟ್ ಮಾಡಬೇಕು ಅಂದರೆ ಈ ಒಂದು ಇನ್ಸ್ಟ್ರೂಮೆಂಟ್ ಟ್ರಾನ್ಸ್ಫಾರ್ಮರ್ಸ್ ಅನ್ನೋದು ಅಲ್ಲಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಕಂಟ್ರೋಲಿಂಗ್ ಆಗ್ಬೋದು, ಮೆಜರ್ಮೆಂಟ್ ಇಕ್ವಿಪ್ಮೆಂಟ್ನ ವ್ಯಾಲ್ಯೂ ಮೆಜರ್ಮೆಂಟ್ ಮಾಡಬೇಕು ಅಂದರೆ ಈ ಒಂದು ಇನ್ಸ್ಟ್ರೂಮೆಂಟ್ ಟ್ರಾನ್ಸ್ಫಾರ್ಮರ್ಸ್ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಸಪ್ಲೈಯಿಂಗ್ ದ ಇಕ್ವಿಪ್ಮೆಂಟ್ ವಿತ್ ಅಪ್ರೋಪ್ರಿಯೇಟ್ ವ್ಯಾಲ್ಯೂ ಆಫ್ ಅ ಕರೆಂಟ್ ಆ್ಯಂಡ್ ವೋಲ್ಟೇಜ್. ಸೊ ಒಂದು ಇಕ್ವಿಪ್ಮೆಂಟ್ಗೆ ಎಷ್ಟು ಅಪ್ರೋಪ್ರಿಯೇಟ್ ವ್ಯಾಲ್ಯೂ ಬೇಕು, ವ್ಯಾಲ್ಯೂ ಆಫ್ ಕರೆಂಟ್ ಎಷ್ಟು ಬೇಕು, ವ್ಯಾಲ್ಯೂ ಆಫ್ ವೋಲ್ಟೇಜ್ ಎಷ್ಟು ಬೇಕು, ಆ ಒಂದು ಇಕ್ವಿಪ್ಮೆಂಟ್ಗೆ ಅಪ್ರೋಪ್ರಿಯೇಟ್ ವ್ಯಾಲ್ಯೂ ಅನ್ನೋದನ್ನು ಇದು ಸಪ್ಲೈ ಮಾಡುತ್ತೆ. ಸೊ ಆ್ಯಸ್ ಯು ಕ್ಯಾನ್ ಸಿ ಇನ್ ದ ಡಯಾಗ್ರಾಮ್ ಯಾವ ಥರ ಕನೆಕ್ಟ್ ಮಾಡಿದ್ದಾರೆ, ಮೀಟರಿಂಗ್, ಕರೆಂಟ್ ಟ್ರಾನ್ಸ್ಫಾರ್ಮರ್, ವೋಲ್ಟೇಜ್ ಟ್ರಾನ್ಸ್ಫಾರ್ಮರ್, ಈ ಥರ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಹೈ ವೋಲ್ಟೇಜ್ ಬಂದಾಗ ಈ ಒಂದು ಇಕ್ವಿಪ್ಮೆಂಟ್ಗೆ ಅಂದರೆ ಎಷ್ಟು ಇಕ್ವಿಪ್ಮೆಂಟ್ಗೆ ಎಷ್ಟು ವೋಲ್ಟೇಜ್ ಬೇಕೋ ಅಷ್ಟು ವೋಲ್ಟೇಜನ್ನು ಅಪ್ರೋಪ್ರಿಯೇಟ್ ವ್ಯಾಲ್ಯೂವನ್ನು ಕಳಿಸುತ್ತೆ. ಓಕೆ, ಸೊ ಅಂದರೆ ಏನು, ಹೈ ವೋಲ್ಟೇಜ್, ಸಪೋಸ್ ಹೈ ವೋಲ್ಟೇಜ್ ಬಂದರೆ ಅಂದರೆ ಅದನ್ನು ನಾವು ಮೆಜರ್ ಮಾಡಬೇಕಂದ್ರೆ ಒಂದು ಮೆಜರಬಲ್ ವ್ಯಾಲ್ಯೂವಲ್ಲಿ ಇದು ಕನ್ವರ್ಟ್ ಮಾಡ್ಕೊಂಡು, ಸಪೋಸ್ ಹೈ ಕರೆಂಟ್ ಇದ್ದರೆ ಅದನ್ನು ನಾವು ಮೆಜರಬಲ್ ವ್ಯಾಲ್ಯೂ ಮಾಡೋಷ್ಟು ಕರೆಂಟ್ನ ಅದೊಂದು ಮೀಟರಿಂಗಲ್ಲಿ ತೋರಿಸುತ್ತೆ, ಅಂದರೆ ಮೆಜರಬಲ್ ವ್ಯಾಲ್ಯೂವಲ್ಲಿ ಅವು ಕನ್ವರ್ಟ್ ಮಾಡುತ್ತೆ. So classification of instrument transformer two types. One is a current transformer, in short form we call it as a CT, and another one is a potential transformer, in short form we call it as a PT. As you can see the diagram, this is a CT and this one is a PT. So one by one we will see. So current transformer, like as you can see, like any other transformer, a current transformer has a primary winding, a magnetic core and a secondary. So normal transformer ಅಲ್ಲಿ ಇವೆಲ್ಲ ಇರುತ್ತೆ, ನೀವು ಆಲ್ರೆಡಿ ನಾರ್ಮಲ್ ಟ್ರಾನ್ಸ್ಫಾರ್ಮರ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅದರಲ್ಲಿ ನಾವು ಅಲ್ಲಿ ಏನಿರುತ್ತೆ, ಪ್ರೈಮರಿ ವೈಂಡಿಂಗ್ ಇರುತ್ತೆ, ಒಂದು ಮ್ಯಾಗ್ನೆಟಿಕ್ ಕೋರ್ ಇರುತ್ತೆ, ಒಂದು ಸೆಕೆಂಡರಿ ವೈಂಡಿಂಗ್ ಅನ್ನ ಇರುತ್ತೆ. ಸೊ ಅದೇ ಬೇಸಿಕ್ ಕನ್ಸ್ಟ್ರಕ್ಷನ್ ಈ ಒಂದು ಕರೆಂಟ್ ಟ್ರಾನ್ಸ್ಫಾರ್ಮರಲ್ಲಿ ಇರುತ್ತೆ. ಸೊ ಕರೆಂಟ್ ಟ್ರಾನ್ಸ್ಫಾರ್ಮರ್ನಲ್ಲಿ ಏನೇನಿರುತ್ತೆ, ಪ್ರೈಮರಿ ವೈಂಡಿಂಗ್ ಇರುತ್ತೆ, ಮ್ಯಾಗ್ನೆಟಿಕ್ ಕೋರ್ ಇರುತ್ತೆ, ಸೆಕೆಂಡರಿ ವೈಂಡಿಂಗ್ ಇರುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನು ಅಂದರೆ, ದೀಸ್ ಆರ್ ದ ಮೇನ್ ಪಾರ್ಟ್ಸ್ ಆಫ್ ದ ಕರೆಂಟ್ ಟ್ರಾನ್ಸ್ಫಾರ್ಮರ್. ಸೊ ನೆಕ್ಸ್ಟ್ ಪಾಯಿಂಟ್, ದ ಪ್ರೈಮರಿ ವೈಂಡಿಂಗ್ ಆಫ್ ಎ ಕರೆಂಟ್ ಟ್ರಾನ್ಸ್ಫಾರ್ಮರ್ ಈಸ್ ಕನೆಕ್ಟೆಡ್ ಇನ್ ಸೀರೀಸ್ ವಿತ್ ದ ಪವರ್ ಸರ್ಕ್ಯೂಟ್ ನಾವು ಏನು ಕೊಡ್ತಾ ಇದೀವಲ್ಲ ಅದ್ರ ಜೊತೆಗೆ ಸೀರೀಸ್ ಆಗಿ ಕನೆಕ್ಟ್ ಆಗಿರುತ್ತೆ. ಕರೆಂಟ್ ಟ್ರಾನ್ಸ್ಫಾರ್ಮರಲ್ಲಿ ಪ್ರೈಮರಿ ವೈಂಡಿಂಗ್ ಅನ್ನೋ ಪಾರ್ಟ್ ಏನಿರುತ್ತಲ್ಲ ಪವರ್ ಸರ್ಕ್ಯೂಟ್ಗೆ ಸೀರೀಸಲ್ಲಿ ಕನೆಕ್ಟ್ ಆಗಿರುತ್ತೆ. ದಿಸ್ ಇಸ್ ಒನ್ ಪಾಯಿಂಟ್. ಇನ್ನೊಂದು ಪಾಯಿಂಟ್ ಏನು ಅಂದರೆ, ಇಂಪಿಡೆನ್ಸ್ ಅನ್ನೋದು ಈ ಒಂದು ಪವರ್ ಸರ್ಕ್ಯೂಟಲ್ಲಿ ನಾವು ಇಲ್ಲಿ ಏನು ಮಾಡ್ತೀವಿ, ನೆಗ್ಲಿಜಿಬಲ್ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್, ದ ಆಲ್ಟರ್ನೇಟಿಂಗ್ ಕರೆಂಟ್ ಫ್ಲೋಯಿಂಗ್ ಇನ್ ದ ಪ್ರೈಮರಿ. ಸೊ ಹ್ಯಾಸ್ ಯು ಕ್ಯಾನ್ ಸಿ, ನಾರ್ಮಲ್ ಟ್ರಾನ್ಸ್ಫಾರ್ಮರಲ್ಲಿ ಯಾವ ಥರ ವರ್ಕ್ ಆಗುತ್ತೆ. ಸೊ ನಾವು ಇಲ್ಲಿ ಏನು ಮಾಡ್ತೀವಿ, ಪ್ರೈಮರಿ ಸೈಡ್ ಅನ್ನೋದು ಅಲ್ಲಿ ನಾವು ಸಪ್ಲೈ ಕೊಟ್ಟಾಗ ಅಲ್ಲಿ ಏನಾಗುತ್ತೆ, ಒಂದು ಆಲ್ಟರ್ನೇಟಿಂಗ್ ಫ್ಲಕ್ಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಈ ಆಲ್ಟರ್ನೇಟಿಂಗ್ ಫ್ಲಕ್ಸ್ ಮತ್ತು ಈ ಒಂದು ಸೆಕೆಂಡರಿ ವೈಂಡಿಂಗ್ ಜೊತೆಗೆ ಲಿಂಕ್ ಆದಾಗ ಅಲ್ಲಿ ಏನಾಗುತ್ತೆ, ಒಂದು ಇ ಎಮ್ ಎಫ್ ಅಂದರೆ ಲೋಡ್, ಲೋಡ್ ಎಲ್ಲಿ ಕನೆಕ್ಟ್ ಇರುತ್ತೆ ಅಲ್ಲಿ ಈ ಒಂದು ಕರೆಂಟ್ ಅನ್ನೋದು ಇಂಡ್ಯೂಸ್ ಆಗೋದು, ಸೆಕೆಂಡರಿ ವೈಂಡಿಂಗಲ್ಲಿ ಕರೆಂಟ್ ಅನ್ನೋದು ಇಂಡ್ಯೂಸ್ ಆಗುತ್ತೆ. ಸೊ ಲೈಕ್ ದಟ್ ಸೇಮ್ ಸಿ ಟಿಯಲ್ಲಿನೂ ಅದೇ ಥರ. ಸೊ ಇಲ್ಲಿ ನಾವೆಲ್ಲ ಏನು ಮಾಡ್ತೇವೆ, ಆಲ್ಟರ್ನೇಟಿಂಗ್ ಕರೆಂಟ್ ಫ್ಲೋಯಿಂಗ್ ಇನ್ ದ ಪ್ರೈಮರಿ. ಸೊ ಯಾವಾಗ ಪ್ರೈಮರಿ ಸೈಡ್, ಪ್ರೈಮರಿ ವೈಂಡಿಂಗ್ ಹತ್ರ ಆಲ್ಟರ್ನೇಟಿಂಗ್ ಕರೆಂಟನ್ನು ನಾವು ಸಪ್ಲೈ ಮಾಡ್ತೀವಿ, ಅಲ್ಲಿ ಏನಾಗುತ್ತೆ, ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ ಕೋರಲ್ಲಿ. ಸೊ ಆ ಕೋರಿಂದ ಇಲ್ಲಿ ಏನಾಗುತ್ತೆ, ಸೆಕೆಂಡರಿ ವೈಂಡಿಂಗ್ ಜೊತೆಗೆ ಲಿಂಕ್ ಆಗಿ ಆ ಸೆಕೆಂಡರಿ ವೈಂಡಿಂಗಲ್ಲಿ ಒಂದು ಇಂಡ್ಯೂಸ್ ಕರೆಂಟ್ ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ, ಕ್ರಿಯೇಟ್ ಆಗುತ್ತೆ. ಸೊ ಇದು ಒಂದು ಸಿಂಪಲ್ ಬೇಸಿಕ್ ಫಂಕ್ಷನ್. ಸೊ ನಾರ್ಮಲಾಗಿ ಫಾರ್ ಟ್ರಾನ್ಸ್ಫಾರ್ಮರ್ ಯಾವ ಥರ ಬೇಸಿಕ್ ಫಂಕ್ಷನ್ ಇರುತ್ತೆ ಅದೇ ಥರ ಸಿ ಟಿಯಲ್ಲಿ ಬೇಸಿಕ್ ಫಂಕ್ಷನ್ನೇ ನಡೆಯುತ್ತೆ. ಸೊ ಇಲ್ಲಿ ಇನ್ನೊಂದು ಪಾಯಿಂಟ್ ಏನು ಅಂದರೆ, ದ ಪ್ರೈಮರಿ ವೈಂಡಿಂಗ್ ಮೇ ಬಿ ಪರ್ಮನೆಂಟ್ ಪಾರ್ಟ್ ಆಫ್ ದ ಕರೆಂಟ್ ಟ್ರಾನ್ಸ್ಫಾರ್ಮರ್. ಸಿ ಟಿಯಲ್ಲಿ ಪ್ರೈಮರಿ ವೈಂಡಿಂಗ್ ಅನ್ನೋದು ಏನು ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರಲ್ಲ ಅದು ಪರ್ಮನೆಂಟ್ ಪಾರ್ಟ್ ಇರ್ಬೋದು. ಓಕೆ, ಬರೀ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಆ ಒಂದು ವೈಂಡಿಂಗ್ ಅನ್ನೋದು ಪರ್ಮನೆಂಟಾಗಿ ಆಸ್ ಅ ಪಾರ್ಟ್, ಮೇ ಬಿ ಪರ್ಮನೆಂಟ್ ಪಾರ್ಟ್ ಅಂತಲೂ ಮಾಡಿರ್ತಾರೆ. ಲೈಕ್ ಯಾವ ಥರ ಅಂದರೆ, ವಿತ್ ಎ ಹೆವಿ ಕಾಪರ್ ಬಟ್ ಕ್ಯಾರಿ ಕರೆಂಟ್ ಥ್ರೂ ದ ಮ್ಯಾಗ್ನೆಟಿಕ್ ಕೋರ್. ಒಂದು ಹೆವಿ ಕಾಪರ್ ಬಾರಿಂದ ಅದನ್ನು ವೈಂಡಿಂಗ್ ಅನ್ನೋದನ್ನು ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ. ನೆಕ್ಸ್ಟ್, ಸೊ ಟು ಕ್ಯಾರಿ ಒಂದು ಮ್ಯಾಗ್ನೆಟಿಕ್ ಕೋರಲ್ಲಿ ಏನು ಕರೆಂಟನ್ನು ಪ್ರೊಡ್ಯೂಸ್ ಆಗುತ್ತೋ ಆ ಒಂದು ಕರೆಂಟ್ನ ಕ್ಯಾರಿ ಮಾಡೋ ಕೆಪಾಸಿಟಿ ಹೊಂದಿರ್ತದೆ, ಪರ್ಮನೆಂಟ್ ಪಾರ್ಟ್ ಥರ ಅದನ್ನು ಕನ್ಸ್ಟ್ರಕ್ಟ್ ಮಾಡಿರ್ತಾರೆ. ಫಂಕ್ಷನ್ ಯಾವ ಥರ ಅಂದರೆ, ಫಂಕ್ಷನ್ ಏನು,
ಸಿ ಟಿದು ಫಂಕ್ಷನ್ ಏನು ಅಂದರೆ ರೆಡ್ಯೂಸ್ ದ ಪವರ್ ಸಿಸ್ಟಮ್ ಕರೆಂಟ್ ಲೋವರ್ ವ್ಯಾಲ್ಯೂ ಫಾರ್ ಮೆಜರ್ಮೆಂಟ್. ನಾನು ಆಲ್ರೆಡಿ ಹೇಳಿದೆ. ಸೊ ನಮಗೆ ಪವರ್ ಸಿಸ್ಟಮಲ್ಲಿ ಮೆಜರ್ಮೆಂಟ್ ವ್ಯಾಲ್ಯೂ ಅನ್ನೋದು ವ್ಯಾಲ್ಯೂಸ್ ಕರೆಂಟ್ ಮೆಜರ್ಮೆಂಟ್ ಹೈ ಇರುತ್ತೆ. ಸೊ ವಿ ಕಾಂಟ್ ಮೆಜರ್. ಸೊ ಈ ಒಂದು ಕರೆಂಟ್ ಟ್ರಾನ್ಸ್ಫಾರ್ಮರ್ ಅನ್ನೋದನ್ನು ಅಲ್ಲಿ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ, ನಮಗೆ ಮೆಜರಬಲ್ ವ್ಯಾಲ್ಯೂವಲ್ಲಿ ಆ ಒಂದು ಕರೆಂಟ್ನ ಅದು ಕೊಡುತ್ತೆ. ಅಂದರೆ ಈಗ ಹೈ ವೋಲ್ಟೇಜ್ ಇತ್ತು ಅಂದರೆ ಆ ಹೈ ಕರೆಂಟ್ ಇತ್ತು ಅಂದರೆ ಹೈ ಕರೆಂಟ್ ನಮ್ಗೆ ರೀಡ್ ಮಾಡೋಕ್ಕಾಗಿಲ್ಲ ಅಂದರೆ ಈ ಒಂದು ಸಿ ಟಿ ಅನ್ನೋದು ಕನೆಕ್ಟ್ ಮಾಡಿದ್ರಲ್ಲಿ ಏನಾಗುತ್ತೆ, ಮೆಜರಬಲ್ ವ್ಯಾಲ್ಯೂ. ಓಕೆ, ನಮ್ಗೆ ಯಾವ ಥರ ಮೆಜರಬಲ್ ವ್ಯಾಲ್ಯೂ, ನಾನು ಜಸ್ಟ್ ಫಂಕ್ಷನ್ ಹೇಳ್ತೀನಿ. ಸೊ ಇಲ್ಲಿ ಫಸ್ಟ್ ಫಂಕ್ಷನ್ ಏನು ಅಂದರೆ ರೆಡ್ಯೂಸ್ ದ ಪವರ್ ಸಿಸ್ಟಮ್ ಕರೆಂಟ್ ಟು ಲೋವರ್ ವ್ಯಾಲ್ಯೂ ಫಾರ್ ಮೆಜರ್ಮೆಂಟ್, ಅಂದರೆ ಮೆಜರಬಲ್ ವ್ಯಾಲ್ಯೂವಲ್ಲಿ ಅದನ್ನು ಕನ್ವರ್ಟ್ ಮಾಡುತ್ತೆ. ನೆಕ್ಸ್ಟ್ ಸೆಕೆಂಡರಿ ಸರ್ಕ್ಯೂಟ್, ಇನ್ಸುಲೇಟ್ ಸೆಕೆಂಡರಿ ಸರ್ಕ್ಯೂಟ್ ಫ್ರಮ್ ದ ಪ್ರೈಮರಿ. ಓಕೆ, ಸೆಕೆಂಡರಿ ಸರ್ಕ್ಯೂಟ್ ಅದು ವೈಂಡಿಂಗ್ ಅನ್ನೋದು ಏನಿರುತ್ತೆ ಅಲ್ಲಿಂದ ಅದು ಪ್ರೈಮರಿ ವೈಂಡಿಂಗಿಂದ ಇನ್ಸುಲೇಟ್ ಮಾಡಿರುತ್ತೆ. ನೆಕ್ಸ್ಟ್ ಪರ್ಮಿಟ್ ದ ಯೂಸ್ ಆಫ್ ಸ್ಟ್ಯಾಂಡರ್ಡ್ ಕರೆಂಟ್ ರೈಟಿಂಗ್ ಫಾರ್ ಸೆಕೆಂಡರಿ ಇಕ್ವಿಪ್ಮೆಂಟ್. ಸೆಕೆಂಡರಿ ಇಕ್ವಿಪ್ಮೆಂಟ್ ಹತ್ರ ನಾವೇನು ಕನೆಕ್ಟ್ ಮಾಡಿರ್ತೀವಿ, ಲೋಡ್ ಆಗಿರ್ಬೋದು, ಏನಾದರೂ ಇಕ್ವಿಪ್ಮೆಂಟ್ ಕನೆಕ್ಟ್ ಮಾಡಿದಾಗ ಅದಕ್ಕೆ ಎಷ್ಟು ಕರೆಂಟ್ ರೈಟಿಂಗ್ ಬೆಸ್ಟ್ ಅಂದರೆ ಸ್ಟ್ಯಾಂಡರ್ಡ್ ಕರೆಂಟ್ ರೈಟಿಂಗ್ ಅನ್ನೋದು ಈ ಪ್ರೈಮರಿಯಿಂದ ಸಪ್ಲೈ ಆಗುತ್ತೆ. ಸೊ ಯಾವ ಥರ ಅಂದರೆ ಇಲ್ಲಿ ನೋಡ್ಬೋದು, ಇದೊಂದು ವೈರ್ ಇದು. ಓಕೆ, ಮಧ್ಯದಲ್ಲಿ ಕಾಣೋದು ಸಿ ಟಿ ಅಂತ ಕರೀತಾರೆ. ಇದರಲ್ಲಿ ನಿಮಗೆ P1 P2 S1 S2 ಅಂತ ಕರೀತಾರೆ. ಸೊ ಇದು ಯಾವ ಥರ ಕನೆಕ್ಟ್ ಮಾಡಬೇಕು ಅಂದರೆ ಇಲ್ಲೊಂದು ಮೋಟರ್ ಒಂದು ಕನೆಕ್ಟ್ ಮಾಡಿರಿ ಅನ್ಕೊಂಡು ಈ ವೈರ್ ತೊಗೊಂಡು ಹೋಗ್ಬಿಟ್ಟು ಅಲ್ಲಿ ಕನೆಕ್ಟ್ ಮಾಡಿದಿರಿ. ಸೊ ಇಲ್ಲೊಂದು ಮೋಟರ್ ಇದೆ. ಸೊ ಕಂಡಕ್ಟರ್ ಇದಕ್ಕೊಂಡು ಟಚ್ ಆಗಿದೆ. ಸೊ ಕರೆಂಟ್ ಟ್ರಾನ್ಸ್ಫಾರ್ಮರ್ ಅನ್ನೋದು ಇನ್ಸ್ಟಾಲ್ ಯಾವ ಥರ ಮಾಡಬೇಕು ಅದು ಮೇನ್ ಇಂಪಾರ್ಟೆಂಟ್. ಸೊ ಇಲ್ಲಿ P1 P2 ಅನ್ನೋ ಇರುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ನಾವು ಕರೆಂಟ್ ಈ ಥರ, ಓಕೆ, ಕಂಡಕ್ಟರ್ ಈ ಥರ ಸ್ಟಾರ್ಟಿಂಗ್ ಅಂತ ತಿಳ್ಕೊಂಡ್ರೆ ಇಲ್ಲಿ P1 ಅನ್ನೋದನ್ನು ಕರೆಕ್ಟ್, ಇಲ್ಲಿ P1 ಸಿ ಟಿ ಮೇಲೆ ನಿಮ್ಗೆ ನೋಡ್ಬೋದಲ್ಲ, ಸಿ ಟಿ ಇಕ್ವಿಪ್ಮೆಂಟ್ ಏನಿರುತ್ತಲ್ಲ ಅದು ನೋಡ್ಬೋದು, P1 P2 ಅಂತ ಬರೆದಿರ್ತಾರೆ. P1 ಎಲ್ಲಿ ಕನೆಕ್ಟ್ ಆಗಬೇಕು, P2 ಎಲ್ಲಿ ಕನೆಕ್ಟ್, ಅದು ಮೇನ್ ಇಂಪಾರ್ಟೆಂಟ್. ಓಕೆ, ಸೊ ಎಲ್ಲಿ ನಮಗೆ ಮೇನ್ ಇನ್ಪುಟ್ ಇರುತ್ತೋ ಅಲ್ಲಿ P1 ಅನ್ನೋದನ್ನು ಈ ಥರ ಇನ್ಸರ್ಟ್ ಮಾಡಬೇಕು. ಓಕೆ, ಇದು ರೌಂಡ್ ಆಗಿರುತ್ತೆ, ಈ ಥರ ಇರುತ್ತೆ. ಸೊ ನಾವಿಲ್ಲಿ ಕಂಡಕ್ಟರ್ ಅನ್ನೋದನ್ನು ಇನ್ಸರ್ಟ್ ಮಾಡಿದಾಗ, ಈ ಥರ ಕಂಡಕ್ಟರ್ ಅನ್ನೋದನ್ನು ಇನ್ಸರ್ಟ್ ಮಾಡಿದಾಗ P1 ಅನ್ನೋದು ಎಲ್ಲಿ ಇನ್ಪುಟ್ ಇರುತ್ತೋ ಅಲ್ಲಿ P1 ಬರಬೇಕು ಪಾಯಿಂಟ್, ಔಟ್ಪುಟ್ ಎಲ್ಲಿ ಇರುತ್ತೋ ಸೊ ಈ ಕಡೆ ಅಂದರೆ ನಾವು ಮೋಟಾರ್ಗೆ ಏನು ಕನೆಕ್ಟ್ ಮಾಡಿರ್ತೀವಿ ವೈರ್ ಅಲ್ಲಿ P2 ಇರಬೇಕು. ಸೊ ಕನ್ಸ್ಟ್ರಕ್ಷನ್ ಅಂದರೆ ಮೇನ್ ಇಂಪಾರ್ಟೆಂಟ್, ಇನ್ಸ್ಟಾಲೇಷನಲ್ಲಿ ಮೇನ್ ಇಂಪಾರ್ಟೆಂಟ್ ಈ ಒಂದು ಪಾಯಿಂಟ್ಸ್ P1 P2 ಯಾವ ಥರ ಯಾವ ಸೈಡ್ ಇರಬೇಕು, P1 ಯಾವ ಸೈಡ್ ಇರಬೇಕು, P2 ಯಾವ ಸೈಡ್ ಇರಬೇಕು ಅಂತ ನೋಡ್ಕೋಬೇಕು. ಸೊ ದಿಸ್ ಈಸ್ ಅ ಕನ್ಸ್ಟ್ರಕ್ಷನ್, ಈ ಥರ ಇರುತ್ತೆ ಒಳಗಡೆ. ಸೊ ಫಂಕ್ಷನ್ ಇಲ್ಲಿ ಎಕ್ಸಾಂಪಲ್ ಯಾವ ಥರ ಅಂತ ಹೇಳ್ತೀನಿ. ಈಗ 3 ಫೇಸ್ AC ಸಪ್ಲೈ ಅಂತ ಇದೆ, ಸೆಕೆಂಡ್ಸ್ RYB ಅಂತ ಇದೆ. ಸೊ ನಾ ಇಲ್ಲಿ ಸಿ ಟಿ ಎಲ್ಲಿ ಕನೆಕ್ಟ್ ಮಾಡಿದ್ದಾರೆ, ಬಿ ಫೇಸಲ್ಲಿ ಕನೆಕ್ಟ್ ಮಾಡಿದ್ದಾರೆ. ಇದು ಪವರ್ ಕಂಡಕ್ಟರ್. ಓಕೆ, ಇದರಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದೆ ಆಸ್ ಯು ಕ್ಯಾನ್ ಸಿ ಬಿ ಫೇಸಲ್ಲಿ. ಸಪೋಸ್ ಇಲ್ಲಿ ನಾವು ನಾರ್ಮಲಿ ನಾವು ತೊಗೊಂಡ್ರೆ ಇಲ್ಲಿ 100/5 ಈ ಸಿ ಟಿ ರೇಷೋ ಅನ್ನೋದು /5/1 ಈ ಎರಡು ಅವೈಲೇಬಲ್ ಇರುತ್ತೆ. ಸಿ ಟಿ ಏನಿರುತ್ತಲ್ವ /5/1 ನಾನು ನಿಮಗೆ ತೋರಿಸ್ತೀನಿ ಒಂದು ಐ ಹ್ಯಾವ್. ಸೊ ಈ ಥರ ಸಿ ಟಿ ಅನ್ನೋದು /5/1. ಓಕೆ, ಈ ವರ್ಡ್ರಲ್ಲೇ ನಿಮಗೆ ಸಿ ಟಿ ಅನ್ನೋದು ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಮಗೆ ಈ ಕಂಡಕ್ಟರ್ ಇದೆ. ಓಕೆ, ಇಲ್ಲಿ ನಮಗೆ 100/5 ಅಂತ ಇದೆ, ಅಂದರೆ 100/5 ಸಿ ಟಿ. ಓಕೆ, ಸೊ ಎಕ್ಸಾಂಪಲ್ ತಿಳ್ಕೊರಿ, ಈ ಕಂಡಕ್ಟರ್ ಈ ಸಿ ಟಿ ಏನಿದೆ ಇಲ್ಲಿ ಇನ್ಸ್ಟ್ರೂಮೆಂಟ್ 100/5 ಸಿ ಟಿ. ಓಕೆ, ಮೇಲೆ ನಿಮಗೆ ನೇಮ್ ಪ್ಲೇಟ್ ಮೇಲೆ ಕೊಟ್ಟಿರ್ತಾರೆ. ಸಿ ಟಿ ಒಂದು ಇಕ್ವಿಪ್ಮೆಂಟ್ ಇರುತ್ತಲ್ಲ, ನೇಮ್ ಪ್ಲೇಟ್ ಮೇಲೆ ಎಲ್ಲ ಡೀಟೇಲ್ ಆಗಿ ಇರುತ್ತೆ. ಸೊ ಅದರಲ್ಲಿ ನಾನು ಹೇಳ್ತಾ ಇದ್ದೀನಿ, ನೇಮ್ ಪ್ಲೇಟ್ ಮೇಲೆ ಸಪೋಸ್ 100/5 ಸಿ ಟಿ ಕರೆಂಟ್ ಟ್ರಾನ್ಸ್ಫಾರ್ಮರ್ ಅಂತ ಕೊಟ್ಟರೆ ಅದರ ವ್ಯಾಲ್ಯೂ ಏನು ಅಂದರೆ ಈ ಒಂದು ಕಂಡಕ್ಟರಲ್ಲಿ 20 ಆಂಪಿಯರ್ಸ್ ಅಷ್ಟು ಕರೆಂಟ್ ಫ್ಲೋ ಆಗ್ತಿದೆ ಅಂತ. ಸೊ 100/5 ಅಂದರೆ 5 ಅಂತ ಏನಿದೆ ಅಲ್ವಾ, 100/5 ಅಂತ ಮಾಡಿದಾಗ ನಮಗೇನು ಬರುತ್ತೆ, 20 ಆಂಪ್ಸ್ ಅಂತ ನಮಗೆ ತೋರಿಸುತ್ತೆ. ಅಂದರೆ ಇಲ್ಲೇನು ಈ ಒಂದು ಕಂಡಕ್ಟರಲ್ಲಿ ಓಕೆ 100 ಆಂಪ್ಸ್ ಫ್ಲೋ ಆಗ್ತಿದೆ ಅಂದರೆ ಸೊ ಕರೆಂಟ್ ಟ್ರಾನ್ಸ್ಫರ್ ನಮಗೆ ಏನು ತೋರಿಸುತ್ತೆ, 20 ಆಂಪ್ಸ್. ಅಂದರೆ 20 ಆಂಪ್ಸ್ ಅನ್ನೋದು ಈ ಒಂದು ಕರೆಂಟ್ ಟ್ರಾನ್ಸ್ಫಾರ್ಮರ್ ವೈರ್ಸ್ ಇದೆ ಅಲ್ವಾ, ಇಲ್ಲಿ ನೋಡ್ಬೋದು ನೀವು. ಯು ಕ್ಯಾನ್ ಸಿ ಇಲ್ಲಿ ನಮಗೆ ಒಂದು ಕಂಡಕ್ಟರ್ ಇದೆ, ಅದರಲ್ಲಿ 100 ಆಂಪ್ಸ್ ಅಷ್ಟು ಫ್ಲೋ ಆಗ್ತಿದೆ. ಓಕೆ, ನಾವಿಲ್ಲಿ ಬಿ ಫೇಸಲ್ಲಿ ನಾವಿಲ್ಲಿ ಏನು ಮಾಡಿದ್ದೀವಿ, ಸಿ ಟಿ ಅನ್ನೋದನ್ನು ಕರೆಕ್ಟ್ ಮಾಡಿದ್ದೀವಿ. ಸೊ ಕರೆಂಟ್ ಅನ್ನೋದು ಹೈ ಆಂಪ್ಸ್ ಇದೆ, 100 ಆಂಪ್ಸ್ ಇದೆ. ಸೊ ನಮಗೆ ಅದ್ರ ಮೆಜರ್ ಮಾಡೋಕ್ಕಾಗಿಲ್ಲ ಅಂದರೆ ನಾವಿಲ್ಲಿ ಏನು ಮಾಡಬೇಕು, ಸಿ ಟಿ ಅನ್ನೋದನ್ನು ಕನೆಕ್ಟ್ ಮಾಡಬೇಕು. ಸಿ ಟಿ ಏನು ಮಾಡುತ್ತೆ, ಈ 100 ಆಂಪ್ಸ್ ಕರೆಂಟ್ನ ಮೆಜರಬಲ್ ವ್ಯಾಲ್ಯೂ ಲೋ ವ್ಯಾಲ್ಯೂವಲ್ಲಿ ಕನ್ವರ್ಟ್ ಮಾಡುತ್ತೆ. ಯಾವ ಥರ ಕನ್ವರ್ಟ್ ಮಾಡುತ್ತೆ ಅಂದರೆ ಸಪೋಸ್ 100 ಇಲ್ಲಿ ಯಾವ ಸಿ ಟಿ ಯೂಸ್ ಮಾಡಿ, ಇಲ್ಲಿ ಕರೆಂಟ್ 100 ಆಂಪ್ಸ್ ಇದೆ ಅಲ್ವಾ. ಸೊ ಕಂಡಕ್ಟರ್ 100 ಆಂಪ್ಸ್ ಅಂದರೆ ಸಿ ಟಿನೂ ನಾವು ಎಷ್ಟು ತೊಗೋಬೇಕು, 100 ಆಂಪ್ಸಿಂದ ತೊಗೋಬೇಕು. 100 ಆಂಪ್ಸ್ /5 ಅಂತ ಇರುತ್ತೆ.
ಸೊ ಅಂಥ ಒಂದು ಸಿ ಟಿ ಒಂದು ಕನೆಕ್ಟ್ ಮಾಡಿದ್ರೆ ಇಲ್ಲಿ ಏನಾಗುತ್ತೆ, ಈ ಒಂದು 100 ಆ್ಯಂಪ್ಸ್ ಬಿ ಫೇಸಲ್ಲಿ ಫ್ಲೋ ಆಗ್ತಿದೆ ತಾನೆ. ಸೊ ಇಲ್ಲಿ ಸಿ ಟಿ ಅನ್ನೋದು ಕನೆಕ್ಟ್ ಮಾಡಿದ್ದೀವಿ. ಸೊ ಇಲ್ಲಿ ನಮಗೆ ಡಿಫ್ಲೆಕ್ಷನ್ ಹೆಂಗೆ ತೋರಿಸುತ್ತೆ ಅಂದರೆ, ಇಲ್ಲಿ 100/5 ಅಂತ ಮಾಡಿದರೆ ನಮಗೆ ಎಷ್ಟು 100/5 ಅಲ್ಲ. ಸೊ ಆ 100/5 ಮಾಡಿದಾಗ ನಮ್ಗೆ 20 ಆ್ಯಂಪ್ಸ್, ಅಂದರೆ ಪ್ರತಿಯೊಂದು ಕಂಡಕ್ಟರಲ್ಲಿ ನಮಗೆ 20 ಆ್ಯಂಪ್ಸ್, ಅಂದರೆ ಸಿ ಟಿ ಡಿಫ್ಲೆಕ್ಷನ್ ಏನು ತೋರಿಸುತ್ತೆ ನಮಗೆ, ಪ್ರತಿಯೊಂದು ಕಂಡಕ್ಟರಲ್ಲಿ 20 ಆ್ಯಂಪ್ಸ್ ಅಷ್ಟು ಫ್ಲೋ ಆಗ್ತಿದೆ ಅಂತ. ಅಂದರೆ ಬಿ ಫೇಸೆಲ್ಲ ಕನೆಕ್ಟ್ ಮಾಡಿದ್ದೀವಿ, ಬಟ್ ಸಿ ಟಿ ಕನೆಕ್ಟ್ ಮಾಡಿದಾಗ ನಮಗೆ ಅಂದರೆ 100 ಆ್ಯಂಪ್ಸ್ ಅಲ್ಲ, ಸಿ ಟಿ ಏನು ಮಾಡ್ತಿದೆ, ಒಂದು ಮೆಜರಬಲ್ ವ್ಯಾಲ್ಯೂ, ಲೋ ಕರೆಂಟ್ ವ್ಯಾಲ್ಯೂವಲ್ಲಿ ನಮಗೆ ಆ್ಯಂಪ್ಸ್ ತೋರಿಸುತ್ತೆ. ಅಂದರೆ ಇಲ್ಲಿ 20 ಆ್ಯಂಪ್ಸ್ ಫ್ಲೋ ಆಗ್ತಿದೆ ಅಂತ. ಅಂದರೆ ಸಿ ಟಿ ಪ್ರಕಾರ ನೋಡಿದರೆ ಇಲ್ಲಿ 20 ಆ್ಯಂಪ್ಸ್, 100/5 ಮಾಡಿದರೆ 20 ಆ್ಯಂಪ್ಸ್. ಸೊ ಈ ಥರ ಒಂದು ಹೈ ಲೆವೆಲ್ನ ಮೆಜರಬಲ್ ವ್ಯಾಲ್ಯೂಗೆ ಕನ್ವರ್ಟ್ ಮಾಡುತ್ತೆ ಇಲ್ಲಿ. ಸೊ ಇನ್ನೊಂದು ಏನು ಅಂದರೆ, ಸಿ ಟಿ ಜೊತೆಗೆ ಇನ್ನೊಂದು ನಾರ್ಮಲ್ ಎಮಿಟರ್ ಅನ್ನೋದನ್ನು ಕನೆಕ್ಟ್ ಮಾಡ್ತಾರೆ. ಈ ನಾರ್ಮಲ್ ಎಮಿಟರ್ ಏನು ಅಂದರೆ, ನಮಗೆ ಇಲ್ಲಿ ನಾವು ಎಷ್ಟು ಆ್ಯಂಪ್ಸ್, 100 ಆ್ಯಂಪ್ಸ್ ಅಂದರೆ ಸಿ ಟಿಯಲ್ಲಿ ನಮಗೆ 1 ಆ್ಯಂಪ್ಸ್ ಆ ಥರ ತೋರಿಸುತ್ತೆ. ಈಗ 1000/5 ಅಂದರೆ ಸಿ ಟಿ ನಮಗೆ ಎಷ್ಟು ತೋರಿಸುತ್ತೆ, 1 ಆ್ಯಂಪ್ಸ್. ಈಗ 5000/5 ಅಂದರೆ ನಮಗೆ ಸಿ ಟಿ ಎಷ್ಟು ತೋರಿಸುತ್ತೆ, 5 ಆ್ಯಂಪ್ಸ್ ಆ ಥರ. ಓಕೆ, ಅಂದರೆ ಮೆಜರಬಲ್ ವ್ಯಾಲ್ಯೂವಲ್ಲಿ, ಹೈ ಕರೆಂಟ್ ವ್ಯಾಲ್ಯೂನ ಒಂದು ಮೆಜರಬಲ್ ವ್ಯಾಲ್ಯೂವಲ್ಲಿ ಈ ಒಂದು ಸಿ ಟಿ ಅನ್ನೋದು ಕನ್ವರ್ಟ್ ಮಾಡುತ್ತೆ. ಸೊ ಸಿ ಟಿಯಲ್ಲಿ ಕನ್ಸ್ಟ್ರಕ್ಷನ್ ಯಾವ ಥರ ಇರುತ್ತೆ, ಬಾರ್ ಪ್ರೈಮರಿ ಥರ ಇರುತ್ತೆ, ವೂಂಡ್ ಪ್ರೈಮರಿ. ಕನ್ಸ್ಟ್ರಕ್ಷನ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ, 2 ಟೈಪ್ಸ್ ಇದೆ ಕನ್ಸ್ಟ್ರಕ್ಷನ್. ಸೊ ಯೂಸೇಜ್, ಸಿ ಟಿ ಅನ್ನೋದು ಎಲ್ಲಿ ಯೂಸೇಜ್ ಮಾಡ್ತಾರೆ ಅಂದರೆ ಮೆಜರಿಂಗ್ ಕರೆಂಟ್. ಓಕೆ, ಕರೆಂಟ್ ಟ್ರಾನ್ಸ್ಫಾರ್ಮರ್ಸ್ ಆರ್ ಯೂಸ್ಡ್ ಫಾರ್ ಮೆಜರಿಂಗ್ ದ ಕರೆಂಟ್. ನೋಡ್ಬೋದು, ಎ ಸಿ ಟಿ ಫಾರ್ ಆಪ್ರೇಷನ್ ಆನ್ ಎ 110 kV ಗ್ರಿಡ್. ಸೊ ಇದೊಂದಿದೆ ಅಲ್ವಾ, ಇದು ಸಿ ಟಿ. ಯಾವ ಥರ ಕನೆಕ್ಷನ್ ಇದೆ ನೋಡಿರಿ, ಕ್ಯಾನ್ ಸಿ ಟಿ ಇದು 110 kV ಗ್ರಿಡ್ ಹತ್ರ ಈ ಥರ ಒಂದು ಸಿ ಟಿ ಅನ್ನೋದನ್ನು ಕನೆಕ್ಟ್ ಮಾಡಿರ್ತಾರೆ. ಸೊ ಅಲ್ಲಿ ನಾವು ನಾರ್ಮಲ್ ಮೀಟರನ್ನು ತೊಗೊಂಡು ಹೋದರೆ ಅಲ್ಲಿ ಮೆಜರ್ ಮಾಡೋಕ್ಕೆ ಆಗಲ್ಲ. ಸೊ ಇಲ್ಲೇನು ಮಾಡುತ್ತೆ, ಎಷ್ಟು ಆ್ಯಂಪ್ಸ್ ಇರುತ್ತೆ ಅದನ್ನು ಇದು ಲೋ ಮೆಜರಬಲ್ ವ್ಯಾಲ್ಯೂವಲ್ಲಿ ಕನ್ವರ್ಟ್ ಮಾಡಿಕೊಂಡು ನಮಗೆ ತೋರಿಸುತ್ತೆ. ಅಂದರೆ ಹೇಳಿದ್ನಲ್ಲ, 1000 ಆ್ಯಂಪ್ಸ್ /5 ಅಂತ ಕೊಟ್ಟರೆ ಅಲ್ಲಿ ಏನಿರುತ್ತೆ, 1000/5 ಅಂದರೆ ನಮಗೆ ಅಲ್ಲಿ 1000 ಅಂತ ನಮಗೆ ಇಲ್ಲಿ ತೋರಿಸಲ್ಲ ಎಮಿಟರಲ್ಲಿ. ಓಕೆ, ಅಂಥ ಒಂದು ಎಮಿಟರ್ಸ್ ಇಕ್ವಿಪ್ಮೆಂಟ್ಸು ಇಲ್ಲ. ಸೊ ಅದಕ್ಕೆ ಏನು ಮಾಡುತ್ತೆ, ಕರೆಂಟ್ ಟ್ರಾನ್ಸ್ಫಾರ್ಮರ್ ಅನ್ನೋದು ಹೈ ಕರೆಂಟ್ನ ಲೋ ಕರೆಂಟಲ್ಲಿ ಮೆಜರ್ ಮಾಡಿ ನಮಗೆ ಒಂದು ಪರ್ಫೆಕ್ಟ್ ವ್ಯಾಲ್ಯೂ ಅನ್ನೋದು ಕೊಡುತ್ತೆ. ಸೊ ಮಾನಿಟರಿಂಗ್ ದ ಆಪ್ರೇಷನ್ ಆಫ್ ಪವರ್ ಗ್ರಿಡ್, ಸಿ ಟಿ ಏನು ಯೂಸ್ ಮಾಡ್ತಾರೆ ಅಂದರೆ, ಪವರ್ ಗ್ರಿಡ್ಡಲ್ಲಿ ಈ ಒಂದು ಆಪ್ರೇಷನ್ನ ಮಾನಿಟರ್ ಮಾಡಲಿಕ್ಕೆ ಸಿ ಟಿ ಒಂದು ಯೂಸ್ ಮಾಡ್ತಾರೆ. ಅಪ್ಲಿಕೇಶನ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂದರೆ, ಸಿ ಟಿ ಜನರೇಟಿಂಗ್ ಸ್ಟೇಷನಲ್ಲಿ ಮಾಡ್ತಾರೆ, ನೆಕ್ಸ್ಟ್ ಎಲೆಕ್ಟ್ರಿಕಲ್ ಸಬ್ಸ್ಟೇಷನಲ್ಲಿ ಈ ಒಂದು ಸಿ ಟಿ ಅನ್ನೋದು ಯೂಸ್ ಮಾಡ್ತಾರೆ. ನಾರ್ಮಲಿ ಇನ್ ಇಂಡಸ್ಟ್ರಿ ಆ್ಯಂಡ್ ಕಮರ್ಷಿಯಲ್ ಎಲೆಕ್ಟ್ರಿಕಲ್ ಪವರ್ ಡಿಸ್ಟ್ರಿಬ್ಯೂಷನ್ಸ್ ಹತ್ರನೂ ಈ ಒಂದು ಸಿ ಟಿ ಅನ್ನೋದನ್ನು ಯೂಸ್ ಮಾಡ್ತಾರೆ. ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಸಿ ಪೊಟೆನ್ಷಿಯಲ್ ಟ್ರಾನ್ಸ್ಫಾರ್ಮರ್. ಸೊ ಪೊಟೆನ್ಷಿಯಲ್ ಟ್ರಾನ್ಸ್ಫಾರ್ಮರ್ ಈಸ್ ಜಸ್ಟ್ ಲೈಕ್ ಎ ಥಿಯರಿ ಜನರಲ್ ಪರ್ಪಸ್ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್. ಪೊಟೆನ್ಷಿಯಲ್ ಟ್ರಾನ್ಸ್ಫಾರ್ಮರ್ ಅಂದರೆ ಲೈಕ್ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಯಾವ ಥರ ಇರುತ್ತೆ ಅದೇ ಥರ ಈ ಒಂದು ಪೊಟೆನ್ಷಿಯಲ್ ಟ್ರಾನ್ಸ್ಫಾರ್ಮರ್ ಕನ್ಸ್ಟ್ರಕ್ಷನ್ ಅನ್ನೋದು ಇರುತ್ತೆ. ಇಲ್ಲಿ ನೋಡಿದರೆ, ಪ್ರೈಮರಿ ಆಫ್ ದಿಸ್ ಟ್ರಾನ್ಸ್ಫಾರ್ಮರ್ ಇಸ್ ಕನೆಕ್ಟೆಡ್ ಅಕ್ರಾಸ್ ದ ಫೇಸ್ ಆರ್ ಆ್ಯಂಡ್ ದ ಗ್ರೌಂಡ್ ಡಿಪೆಂಡಿಂಗ್ ಅಪಾನ್ ದ ರಿಕ್ವೈರ್ಮೆಂಟ್. ಡಿಪೆಂಡಿಂಗ್ ಅಪಾನ್ ದ ರಿಕ್ವೈರ್ಮೆಂಟ್ ಈ ಪ್ರೈಮರಿ ವೈಂಡಿಂಗ್ ಅನ್ನೋದು ಕನೆಕ್ಟ್ ಮಾಡಿರ್ತಾರೆ. ನೆಕ್ಸ್ಟ್ ಪಿ ಟಿ ಹ್ಯಾಸ್ ಅ ಲೋವರ್ ಟರ್ನ್ಸ್ ವೈಂಡಿಂಗ್ ಇಟ್ ಸೆಕೆಂಡರಿ. ಸೊ ಆ್ಯಸ್ ಯು ಕ್ಯಾನ್ ಸಿ, ಇಲ್ಲಿ ನೀವು ನೋಡಿರಿ, ಇದು ಸಿ ಟಿ, ಇದೊಂದು ಸಿಂಗಲ್ ಫೇಸ್, ಇಲ್ಲಿ ಲೋಡ್ ಇದೆ. ಓಕೆ, ದೀಸ್ ಆರ್ ದ ಫ್ಯೂಸ್, ನೆಗ್ಲೆಕ್ಟ್ ಈ ಫ್ಯೂಸ್ ಬಿಟ್ಬಿಟ್ರಿ. ಇಲ್ಲಿ ಪಿ ಟಿ ಅನ್ನೋದು ಕನೆಕ್ಟ್ ಮಾಡಿದೆ. ಇಲ್ಲಿ ನೋಡಿದ್ರೆ ಪ್ರೈಮರಿ ವೈಂಡಿಂಗ್ ನಂಬರ್ ಆಫ್ ಟರ್ನ್ಸ್ ಇದೆ, ಸೆಕೆಂಡರಿ ಹತ್ರ ಫ್ಯೂ ನಂಬರ್ ಆಫ್ ಟರ್ನ್ಸ್, ಅಂದರೆ ಇದು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಥರ ಇದೆ. ಓಕೆ, ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅದೇ ಥರ ಅಲ್ವಾ, ಪ್ರೈಮರಿ ಸೈಡ್ ಜಾಸ್ತಿ ಇರುತ್ತೆ, ಸೆಕೆಂಡರಿ ಸೈಡ್ ಕಮ್ಮಿ ಇರುತ್ತೆ. ಸೊ ಈ ಥರ ಒಂದು ಕನ್ಸ್ಟ್ರಕ್ಷನ್ ಇರುತ್ತೆ. ಸೊ ನಾರ್ಮಲ್ ಆಗಿ ನಾನು ಆಲ್ರೆಡಿ ಹೇಳಿದೆ, ಈಗ ನಾರ್ಮಲ್ ಟ್ರಾನ್ಸ್ಫಾರ್ಮರ್ ಯಾವ ಥರ ವರ್ಕ್ ಆಗುತ್ತೆ ಅದೇ ಥರ. ಸೊ ಇಲ್ಲಿ ಅಲ್ಟರ್ನೇಟಿಂಗ್ ಕರೆಂಟ್ ನಾವಿಲ್ಲಿ ಕೊಡ್ತಾ ಇದ್ದೀವಿ, ಹೈ ವೋಲ್ಟೇಜ್ ಪವರ್ ಸೋರ್ಸ್. ಸೊ ಆಲ್ಟರ್ನೇಟಿವ್ ಎ ಸಿ ಕರೆಂಟ್. ಸೊ ಎ ಸಿ ಕರೆಂಟ್ ಅನ್ನೋದು ಇಲ್ಲಿ ಫ್ಲೋ ಆಗ್ತಿದೆ, 13.8 kV ಅಂತ ಇದೆ, ಲೋಡಿಗೆ ಕನೆಕ್ಟ್ ಮಾಡಿದ್ದೀವಿ. ಸೊ ಇಲ್ಲಿ ನಾವು ವೋಲ್ಟೇಜ್ ಅನ್ನೋದನ್ನು ನಾವು ಮೆಜರ್ ಮಾಡಬೇಕಂದ್ರೆ ಇಲ್ಲಿ ಏನು ಮಾಡ್ತಾರೆ, ಪಿ ಟಿಯಿಂದ ಒಂದು ಗ್ರೌಂಡಿಗೆ ಕನೆಕ್ಟ್ ಮಾಡಿ, ಸೆಕೆಂಡರಿ ಸೈಡ್ ಒಂದು ಗ್ರೌಂಡಿಗೆ ಕನೆಕ್ಟ್ ಮಾಡಿರ್ತಾರೆ, ಪ್ರೈಮರಿ ಸೈಡ್ ಅನ್ನೋದು ಒಂದು ಫೇಜಿಗೆ ಲೋಡಿಗೆ ಒಂದು ಕನೆಕ್ಟ್ ಮಾಡಿರ್ತಾರೆ. ಸೊ ಈ ಥರ ಕನೆಕ್ಟ್ ಮಾಡಿದಾಗ ಅಲ್ಲಿ ಏನಾಗುತ್ತೆ ಅಂದರೆ, ಯಾವ ಥರ ಲೋಡ್ ಹತ್ರ ಒಂದು ಆಲ್ಟರ್ನೇಟಿಂಗ್ ಕರೆಂಟ್, ಆಲ್ಟರ್ನೇಟಿಂಗ್ ವೋಲ್ಟೇಜ್ ಅನ್ನೋದು ಪ್ರೊಡ್ಯೂಸ್ ಆಗುತ್ತೋ, ಈ ಅಲ್ಲಿ ವೈಂಡಿಂಗಲ್ಲಿ ಏನಾಗುತ್ತೆ, ಆಲ್ಟರ್ನೇಟಿಂಗ್ ವೋಲ್ಟೇಜ್ ಅನ್ನೋದು ಫ್ಲೋ ಆದಾಗ ಇಲ್ಲಿ ಒಂದು ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ. ಈ ಕರೆಂಟ್ ಏನಾಗುತ್ತೆ ಅಂದರೆ, ಕರೆಂಟಿಂದ, ಈ ಆಲ್ಟರ್ನೇಟಿಂಗ್ ಕರೆಂಟಿಂದ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ. ಸೊ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಸೆಕೆಂಡರಿ ವೈಂಡಿಂಗ್ ಜೊತೆಗೆ ಲಿಂಕ್ ಆದಾಗ, ಸೊ ಲಿಂಕ್ ಆದಾಗ ಏನಾಗುತ್ತೆ, ಇಲ್ಲಿ ನಾವು ವೋಲ್ಟ್ ಮೀಟರ್ ಅನ್ನೋದು ಕನೆಕ್ಟ್ ಮಾಡಿದರೆ, ಓಕೆ, ಇಲ್ಲಿ ನೋಡಿದ್ರೆ 0 to 120 ವೋಲ್ಟ್ ಎ ಸಿ ವೋಲ್ಟ್ ಮೀಟರ್ ರೇಂಜ್ ಅಂತ ಕೊಟ್ಟಿದ್ದಾರೆ. ಸೊ ಪೊಟೆನ್ಷಿಯಲ್ ಟ್ರಾನ್ಸ್ಫಾರ್ಮರ್ ಈ ಒಂದು ವೋಲ್ಟ್ ಮೀಟರ್ ನಾವು ಕನೆಕ್ಟ್ ಮಾಡಿದಾಗ, ಸೊ ಇಲ್ಲೇನು ಒಂದು ಈ ಲೋಡ್ ಹತ್ರ ನಮಗೆ ಎಷ್ಟು ವೋಲ್ಟೇಜ್ ಹೋಗ್ತಿದೆ ಅಂತ ನಾವು ಇಲ್ಲಿ ಮೆಜರ್ ಮಾಡ್ಬೋದು. ಸೊ ಈ ಥರ ಮೆಜರ್ ಮಾಡೋ ಚಾನ್ಸ್ ಇರುತ್ತೆ. ಯಾವ ಥರ, ಸೇಮ್
ಅಲ್ಟರ್ನೇಟಿಂಗ್ ಕರೆಂಟ್ ಫ್ಲೋ ಆಗ್ತಿದೆ, ಲೋಡ್ ಹತ್ರ ಬರ್ತಿದೆ. ಈ ಲೋಡ್ ಹತ್ರ ನಾವು ಪಿ ಟಿ ಅನ್ನೋದು ಕನೆಕ್ಟ್ ಮಾಡಿದರೆ ಇಲ್ಲಿನೂ ಅಲ್ಟರ್ನೇಟಿಂಗ್ ಫ್ಲಕ್ಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಈ ಅಲ್ಟರ್ನೇಟಿಂಗ್ ಫ್ಲಕ್ಸಿಂದ ಈ ಸೆಕೆಂಡರಿಗೆ ಸೈಡ್ ಬರುತ್ತೆ. ಆ ಸೆಕೆಂಡರಿ ಸೈಡಿಂದ ನಾವು ವೋಲ್ಟ್ ಮೀಟರ್ ಅನ್ನೋದು ಕನೆಕ್ಟ್ ಮಾಡಿದಾಗ ಅಲ್ಲಿ ಏನಾಗುತ್ತೆ, ಇಲ್ಲಿ ಎಷ್ಟು ವೋಲ್ಟೇಜ್ ಹೋಗ್ತಿದೆ, ಇಲ್ಲಿ ಎಷ್ಟು ವೋಲ್ಟೇಜ್ ವ್ಯಾಲ್ಯೂ ಅನ್ನೋದು ತೋರಿಸುತ್ತೆ. ಸಿಂಪಲ್ ವರ್ಕಿಂಗ್ ಇದು. ಸೊ ನೆಕ್ಸ್ಟ್ ಪೊಟೆನ್ಷಿಯಲ್ ಟ್ರಾನ್ಸ್ಫಾರ್ಮರ್ 2 ಟೈಪ್ಸ್ ಇರುತ್ತೆ. ಒಂದು ಎಲೆಕ್ಟ್ರೋಮೆಕ್ಯಾನಿಕಲ್ ಪಿ ಟಿಸ್ ಅಂತ ಕರಿತೀವಿ, ಇನ್ನೊಂದು ಕೆಪಾಸಿಟರ್ ಪಿ ಟಿಸ್ ಅಂತ ನಾವು ಕರಿತೀವಿ. ಸೊ ಎಲೆಕ್ಟ್ರೋಮೆಕ್ಯಾನಿಕಲ್ ಏನಿರುತ್ತಲ್ಲ, ಸಿಮಿಲರ್ ಟು ಪವರ್ ಟ್ರಾನ್ಸ್ಫಾರ್ಮರ್ ಯಾವ ಥರ ಇರುತ್ತೆ ಆ ಥರ ಇರುತ್ತೆ ಪೊಟೆನ್ಷಿಯಲ್ ಟ್ರಾನ್ಸ್ಫಾರ್ಮರ್, ಬಟ್ ಮೇ ನಾಟ್ ಬಿ ಎಕನಾಮಿಕಲ್ ಎಬೋತ್ 132. ಈ ಒಂದು ಮೆಕ್ಯಾನಿಕಲ್ ಪೊಟೆನ್ಷಿಯಲ್ ಟ್ರಾನ್ಸ್ಫಾರ್ಮರ್ಸ್ ಏನಿರುತ್ತಲ್ವಾ 130 ಎಬೋವ್ ಅಲ್ಲಿ ಯೂಸ್ ಮಾಡೋಕ್ಕಾಗಲ್ಲ. 130 KV ಬಿಲೋನೇ ಈ ಒಂದು ಎಲೆಕ್ಟ್ರೋಮೆಕ್ಯಾನಿಕಲ್ ಪೊಟೆನ್ಷಿಯಲ್ ಟ್ರಾನ್ಸ್ಫಾರ್ಮರ್ ಅನ್ನೋದು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಕೆಪಾಸಿಟರ್ ಪಿ ಟಿಸ್ ಎಲ್ಲಿ ಯೂಸ್ ಮಾಡ್ಬೋದು ಅಂದರೆ ಇವೊಂದು ಹೈ ವೋಲ್ಟೇಜ್ ಮೆಜರ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ, ಯೂಸ್ ಇಟ್ ಹೈ ವೋಲ್ಟೇಜ್. ನೆಕ್ಸ್ಟ್ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ಸಿ ಪಿ ಟಿ ಹ್ಯಾಸ್ ಎ ಕೆಪಾಸಿಟರ್ ಡಿವೈಡರ್ ಆನ್ ದ ಫ್ರಂಟ್ ಎಂಡ್. ನೀವು ಅಲ್ಲಿ ನೋಡ್ಬೋದು ಫ್ರಂಟ್ ಎಂಡ್ ಹತ್ರ ಅಲ್ಲಿ ಏನು ಮಾಡ್ತಾರೆ, ಒಂದು ಕೆಪಾಸಿಟರ್ ಡಿವೈಡರ್ ಅನ್ನೋದು ಕನೆಕ್ಟ್ ಮಾಡಿರ್ತಾರೆ. ಅದ್ರ ಸಲುವಾಗಿ ನಾವು ಹೈ ವೋಲ್ಟೇಜ್ ಅನ್ನೋದನ್ನು ಮೆಜರ್ ಮಾಡ್ಬೋದು. ಸೊ ದಿಸ್ ಇಸ್ ದ ಕನ್ಸ್ಟ್ರಕ್ಷನ್ ಆಫ್ ಪಿ ಟಿ. ಸೊ ಔಟ್ಪುಟ್ ಹೆಂಗಿರುತ್ತೆ, ಇನ್ಸುಲೇಷನ್ ಯಾವ ಥರ ಇರುತ್ತೆ, ಮೆಕ್ಯಾನಿಕಲ್ ಡಿಸೈನ್. ಸೊ ದೀಸ್ ಆರ್ ದ ಕನ್ಸ್ಟ್ರಕ್ಷನ್ ಆಫ್ ವೋಲ್ಟೇಜ್ ಟ್ರಾನ್ಸ್ಫಾರ್ಮರ್ ಟೇಕ್ ಇಂಟ್. ಅಂದರೆ ನಾವು ಫ್ಯಾಕ್ಟರ್ಸ್, ಕೆಲವೊಂದು ಫ್ಯಾಕ್ಟರ್ಸ್ ಕನ್ಸಿಡರ್ ಮಾಡಬೇಕಾಗುತ್ತೆ. ಪಿ ಟಿ ಒಂದು ಮ್ಯಾನುಫ್ಯಾಕ್ಚರ್ ಮಾಡಬೇಕಂದ್ರೆ ಔಟ್ಪುಟ್ ಈ ಥರ ಇರಬೇಕು. ಸೊ ಸೆಲ್ಡಮ್ ಮೋರ್ ದೆನ್ 200 to 300 ವೋಲ್ಟ್ ಆಂಪಿಯರ್ ಅಷ್ಟು ಇರಬೇಕು. ಕೂಲಿಂಗ್ ಈಸ್ ರೇರ್ಲಿ ಎ ಪ್ರಾಬ್ಲಮ್. ಕೂಲಿಂಗ್ ಅನ್ನೋದು ಸ್ವಲ್ಪ ಲಿಟಲ್ ಬಿಟ್ ಪ್ರಾಬ್ಲಮ್ ಅನ್ನೋದು. ಸೊ ಇನ್ಸುಲೇಷನ್ ಯಾವ ಥರ ಇರಬೇಕಂದ್ರೆ ಡಿಸೈನ್ ಫಾರ್ ದ ಸಿಸ್ಟಮ್ ಇಂಪಲ್ಸ್ ವೋಲ್ಟೇಜ್ ಲೆವೆಲ್ ಮೇಲೆ ಡಿಪೆಂಡ್ ಇರುತ್ತೆ. ಇನ್ಸುಲೇಷನ್ ವ್ಯಾಲ್ಯೂಮ್ ಈಸ್ ಆಫ್ಟನ್ ಲಾರ್ಜರ್ ದೆನ್ ದ ವೈಂಡಿಂಗ್ ವ್ಯಾಲ್ಯೂಮ್. ವೈಂಡಿಂಗ್ ವ್ಯಾಲ್ಯೂಮ್ಗಿನ್ನ ಇನ್ಸುಲೇಷನ್ ವ್ಯಾಲ್ಯೂಮ್ ಅನ್ನೋದು ಜಾಸ್ತಿ ಇಡ್ತಾರೆ ಪಿ ಟಿಯಲ್ಲಿ. ನೆಕ್ಸ್ಟ್ ಮೆಕ್ಯಾನಿಕಲ್ ಡಿಸೈನ್ ಯಾವ ಥರ ಇರುತ್ತೆ ಅಂದರೆ ನಾಟ್ ಯೂಸ್ವಲಿ ನೆಸೆಸರಿ ಟು ವಿತ್ಸ್ಟ್ಯಾಂಡ್ ಶಾರ್ಟ್ ಸರ್ಕ್ಯೂಟ್ ಕರೆಂಟ್, ಮಸ್ಟ್ ಬಿ ಸ್ಮಾಲ್ ಟು ಫಿಟ್ ದ ಸ್ಪೇಸ್ ಅವೈಲೇಬಲ್ ವಿತಿನ್ ದ ಸ್ವಿಚ್ ಗೇರ್. ಸೊ ಈ ಒಂದು ಇಕ್ವಿಪ್ಮೆಂಟ್ ಏನಿದೆ ಅಲ್ವಾ, ಸ್ವಿಚ್ ಗೇರಲ್ಲಿ ಈ ಒಂದು ವಿತಿನ್ ದ ಅವೈಲೇಬಲ್ ಸ್ಪೇಸಲ್ಲಿ ಈ ಒಂದು ಪಿ ಟಿ ಅನ್ನೋದು ಸ್ವಿಚ್ ಗೇರಲ್ಲಿ ಇನ್ಸರ್ಟ್ ಮಾಡೋಷ್ಟು ಕೆಪಾಬಿಲಿಟಿ ಅಂದರೆ ಸ್ಪೇಸ್. ಸ್ಪೇಸಿಂಗ್ದು ಕನ್ಸಿಡರ್ ಮಾಡ್ಕೋಬೇಕು ಪಿ ಟಿ ಒಂದು ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಡಿಸೈನ್ ಮಾಡಬೇಕು ಅಂದರೆ. ಸೊ ಈ ಥರ ಫಂಕ್ಷನ್ ಇರುತ್ತೆ ನೋಡ್ಬೋದು. ಕಂಡಕ್ಟರ್ ಇಲ್ಲಿ ಸಿ ಟಿ ಯಾವ ಥರ ಕನೆಕ್ಟ್ ಮಾಡ್ತಾರೆ, ಪಿ ಟಿ. ಪಿ ಟಿ ಅಂದರೆ ವೋಲ್ಟೇಜ್ ತೋರಿಸುತ್ತೆ, ಇಲ್ಲಿ ಸಿ ಟಿ ಅಂದರೆ ಇಲ್ಲಿ ಕನೆಕ್ಟ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ, ಎಲ್ಲ ವೋಲ್ಟೇಜ್ ನೋಡ್ಬೋದು ಇದೊಂದು. ಇಲ್ಲಿ ಏನು ಮಾಡುತ್ತೆ, ಮೆಜರ್ಮೆಂಟ್ ಆಫ್ ಕರೆಂಟ್, ಮೆಜರ್ಮೆಂಟ್ ಆಫ್ ವೋಲ್ಟೇಜ್ ಅನ್ನೋದನ್ನು ಡೈರೆಕ್ಟಾಗಿ ಇಲ್ಲಿ ತೋರಿಸುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ನೀವು ಅಪ್ಲಿಕೇಶನ್ ನೋಡ್ಬೋದು. ಪೊಟೆನ್ಷಿಯಲ್ ಟ್ರಾನ್ಸ್ಫಾರ್ಮರ್ ಡಿಪ್ಲಾಯ್ಡ್ ಇನ್ ಮೀಟರಿಂಗ್ ಡಿವೈಸ್ ಫಾರ್ ಮೆಜರಿಂಗ್ ದ ಎನರ್ಜಿ ಬಿಲ್ಲಿಂಗ್ ಆ್ಯಂಡ್ ಅದರ್ ಕ್ಯಾಲ್ಕುಲೇಷನ್ ಪರ್ಪಸ್ಗೆ ಈ ಒಂದು ಪೊಟೆನ್ಷಿಯಲ್ ಟ್ರಾನ್ಸ್ಫಾರ್ಮರ್ ಅನ್ನೋದು ಯೂಸ್ ಮಾಡ್ತಾರೆ. ಅಂದರೆ ವೋಲ್ಟೇಜ್ ಎಷ್ಟು ಇಲ್ಲಿ ನೋಡ್ಬೋದು, ಮೆಜರಿಂಗ್ ಎನರ್ಜಿ ಬಿಲ್ಡಿಂಗ್. ಸೊ ಅಲ್ಲಿ ಮೇನ್ ಏನು ವೋಲ್ಟೇಜ್ ಎಷ್ಟು ಯೂಸ್ ಮಾಡಿದ್ದಾರೆ, ಸೊ ಅಲ್ಲಿ ಚೆಕ್ ಮಾಡಲಿಕ್ಕೆ ಒಂದು ಪೊಟೆನ್ಷಿಯಲ್ ಟ್ರಾನ್ಸ್ಫಾರ್ಮರ್ ಅನ್ನೋದು ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಇಟ್ ಈಸ್ ಯೂಸ್ ಆಸ್ ಅ ಪ್ರೊಟೆಕ್ಷನ್ ಕಂಟ್ರೋಲ್ ಡಿವೈಸ್ ದಟ್ ಕ್ಯಾನ್ ಬಿ ಅ ಸಿಸ್ಟಮ್ ಪ್ರೊಟೆಕ್ಷನ್ ಆರ್ ಪ್ರೊಟೆಕ್ಟಿಂಗ್ ರಿಲೇ ಪರ್ಪಸ್. ಸೊ ಪ್ರೊಟೆಕ್ಷನ್ ಸಲುವಾಗಿ ಈ ಒಂದು ಪಿ ಟಿ ಅನ್ನೋದು ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಲೋಡ್ ಸರ್ವೆ ಇರುತ್ತಲ್ವಾ, ಯೂಸ್ ಫಾರ್ ಲೋಡ್ ಸರ್ವೆ ಟೂಲ್ ಫಾರ್ ಮೆಜರಿಂಗ್ ದ ಇಂಡಸ್ಟ್ರಿಯಲ್ ಲೋಡ್ಸ್ ಆ್ಯಂಡ್ ಎಕನಾಮಿಕ್ ಮ್ಯಾನೇಜ್ಮೆಂಟ್. ಸೊ ಅಲ್ಲಿ ಎಷ್ಟು ಲೋಡ್ ಹೋಗ್ತಿದೆ, ಒಂದು ಇಂಡಸ್ಟ್ರಿಯಲ್ಲಿ ಎಷ್ಟು ವೋಲ್ಟೇಜ್ ಅನ್ನೋದು ಹೋಗ್ತಿದೆ, ಲೋಡ್ನ ಸರ್ವೆ ಮಾಡಲಿಕ್ಕೆ ಅಲ್ಲಿ ಈ ಒಂದು ಪಿ ಟಿ ಅನ್ನೋದನ್ನು ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಪವರ್ ಗ್ರಿಡ್ಡಲ್ಲಿ ವೋಲ್ಟೇಜ್ ಸಿಂಕ್ರೊನೈಸಿಂಗ್ ಡಿವೈಸ್ ಅಂತಲೂ ಯೂಸ್ ಮಾಡ್ತಾರೆ. ವೋಲ್ಟೇಜ್ ಅನ್ನೋದನ್ನು ಸಿಂಕ್ರೊನೈಸ್ ಮಾಡೋ ಥರ ಈ ಒಂದು ಪಿ ಟಿ ಅನ್ನೋದನ್ನು ಯೂಸ್ ಮಾಡ್ತಾರೆ. ದಿಸ್ ಈಸ್ ಆಲ್ ಅಬೌಟ್ ಇನ್ಸ್ಟ್ರೂಮೆಂಟ್ ಟ್ರಾನ್ಸ್ಫಾರ್ಮರ್. ಸೊ ಇನ್ಸ್ಟ್ರೂಮೆಂಟ್ ಅಂದರೆ ಏನಂದರೆ ಮೆಜರ್ಮೆಂಟ್ ಮಾಡಲಿಕ್ಕೆ, ಅಂದರೆ ವೋಲ್ಟೇಜ್ ವ್ಯಾಲ್ಯೂನ ಕರೆಂಟ್ ವ್ಯಾಲ್ಯೂನ ಮೆಜರ್ಮೆಂಟ್ ಮಾಡಲಿಕ್ಕೆ ಈ ಒಂದು ಇಕ್ವಿಪ್ಮೆಂಟ್ಸ್ ಯೂಸ್ ಮಾಡ್ತಾರೆ. ಲೈಕ್ ಸಿ ಟಿ ಅದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಕರೆಂಟ್ ಮೆಜರ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಹೈ ಕರೆಂಟ್ ಇದ್ದರೆ ಅದನ್ನು ಲೋ ವ್ಯಾಲ್ಯೂವಲ್ಲಿ ಕನ್ವರ್ಟ್ ಮಾಡಿ ನಮಗೆ ರೀಡಿಂಗ್ ಅನ್ನೋದು ತೋರಿಸುತ್ತೆ. ನೆಕ್ಸ್ಟ್ ವೋಲ್ಟೇಜ್ ಟ್ರಾನ್ಸ್ಫಾರ್ಮರ್ನ ಸೇಮ್ ಥರ ಮೆಜರ್ಮೆಂಟ್ ಆಫ್ ವೋಲ್ಟೇಜ್ನ ಮೆಜರ್ ಮಾಡಲಿಕ್ಕೆ ಪಿ ಟಿ ಅನ್ನೋದನ್ನು ಯೂಸ್ ಮಾಡ್ತಾರೆ. ಸೊ ಕನ್ಕ್ಲೂಷನ್ ಏನಂದರೆ ಕರೆಂಟ್ ಟ್ರಾನ್ಸ್ಫಾರ್ಮರ್ ಕರೆಂಟ್ ಮೆಜರ್ ಮಾಡ್ತಾರೆ. ಮಾನಿಟರಿಂಗ್ ದ ಆಪರೇಷನ್ ಆಫ್ ಪವರ್ ಗ್ರಿಡ್ನಲ್ಲಿ ಪವರ್ ಗ್ರಿಡ್ ಆಪ್ರೇಷನ್ನ ಮಾನಿಟರ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಇದರಲ್ಲಿ ಮೇನ್ ಏನು ಅಂದರೆ ಸಿ ಟಿ ಸೆಕೆಂಡರಿ ಶುಡ್ ನಾಟ್ ಬಿ ಕೆಪ್ಟ್. ಸಿ ಟಿಯಲ್ಲಿ ಏನು ಸೆಕೆಂಡರಿ ವೈಂಡಿಂಗ್ ಇರುತ್ತಲ್ವ ಅದು ಯಾವಾಗಲೂ ಓಪನ್ ಇರಬಾರ್ದು. ಯಾವಾಗಲೂ ಶಾರ್ಟ್ ಆಗಿರಬೇಕು. ಆ್ಯಸ್ ಯು ಕ್ಯಾನ್ ಸಿ ಟಿ ಯಾವ ಥರ ಕನೆಕ್ಟ್ ಮಾಡಿದ್ದಾರೆ ನೋಡ್ರಿ.
ಸಿ ಟಿ ಯಾವಾಗಲೂ ಎಮಿಟರಿಂದ ಶಾರ್ಟ್ ಮಾಡಬೇಕು. ಅದು ಓಪನ್ ಇದು ಎಮಿಟರ್ ಇರಲಿಲ್ಲ ಅಂದರೆ ಇವೆರಡು ವೈರ್ ಏನಿರುತ್ತಲ್ವ ಇವೆರಡು ಶಾರ್ಟಲ್ಲೇ ಇರಬೇಕು. ಸೊ ಇನ್ ಕೇಸ್ ಇದು ಓಪನ್ ಇದ್ದಾಗಲ್ಲಿ ಹೆವಿ ಕರೆಂಟ್ ಫ್ಲೋ ಆಗಿ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ನೋಡಿದ್ರೆ ಪಿ ಟಿ ಈ ಥರ ಕನೆಕ್ಟ್ ಮಾಡಿ ವೋಲ್ಟ್ ಮೀಟರ್ ಮೆಜರ್ ಮಾಡ್ತಾರೆ, ವೋಲ್ಟೇಜ್ ಮೆಜರ್ ಮಾಡ್ತಾರೆ, ಇಲ್ಲಿ ಕರೆಂಟ್ ಅನ್ನೋದನ್ನು ಈ ಥರ ಮೆಜರ್ ಮಾಡ್ತಾರೆ. ಸೊ ಇಲ್ಲಿ ನೋಡ್ಬೋದು ಪೊಟೆನ್ಷಿಯಲ್ ಟ್ರಾನ್ಸ್ಫಾರ್ಮರ್ ವೋಲ್ಟೇಜ್ನ ಮೆಜರ್ ಮಾಡ್ತಾರೆ. ಇಲ್ಲಿಂದ ಏನು ಪ್ರೊವೈಡ್ ಐಸೋಲೇಷನ್ ಫ್ರಮ್ ದ ಹೈ ವೋಲ್ಟೇಜ್. ಸಪೋಸ್ ಹೈ ವೋಲ್ಟೇಜ್ ಏನಾದರೂ ಇಕ್ವಿಪ್ಮೆಂಟ್ಗೆ ಬಂದಾಗ ಅಲ್ಲಿ ಏನಾಗುತ್ತೆ, ಐಸೋಲೇಟ್ ಮಾಡುತ್ತೆ, ಅಂದರೆ ಪರ್ಟಿಕ್ಯುಲರ್ ಇಕ್ವಿಪ್ಮೆಂಟ್ನ ಡಿಸ್ಕನೆಕ್ಟ್ ಮಾಡುತ್ತೆ. ಥ್ಯಾಂಕ್ ಯು.